ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಸೊ ನೀವು ತುಂಬಾ ಜನ ಅಫರ್ಮ್‌ನ ಮಾಡ್ತಿದ್ದೀರಾ, ವಿಜುವಲೈಸೇಷನ್ ಮಾಡ್ತಿದ್ದೀರಾ ಹೌದಲ್ವಾ? ಸೊ ಇಲ್ಲಿ ಅಫರ್ಮೇಷನ್ ಬಗ್ಗೆ ನಾನು ಪ್ರೀವಿಯಸ್ ಟೈಮ್ ಇಂದನೂ ಕೂಡ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ರೊಬೋಟಿಕ್ ಅಫರ್ಮೇಷನ್ ಅಲ್ಲಿ ಫೋಕಸಿಂಗ್ ಅಫರ್ಮೇಷನ್ ಮಾಡಿ. ಓಕೆ, ನೀವು 5 ಮಿನಿಟ್ ಟೈಮ್‌ನ ಸ್ಪೆಂಡ್ ಮಾಡಿದ್ರೆ ಆಯ್ತು. ಓಕೆ, ಅಂದ್ರೆ ನೀವೊಂದು ಪರ್ಟಿಕ್ಯುಲರ್ ಆಗಿ ಒಂದು 5 ಮಿನಿಟ್ಸ್‌ನ ಕೂತ್ಕೊಂಡು ಆರಾಮಾಗಿ, ಸೊ ನೀವು ನಿಮ್ಮೊಂದು ಜಾಬ್ ರಿಲೇಟೆಡ್ ಅಫರ್ಮೇಷನ್ ಇರ್ಬೋದು, ಮನಿ ರಿಲೇಟೆಡ್ ಅಫರ್ಮೇಷನ್ ಇರ್ಬೋದು, ಯಾವುದನ್ನಾದ್ರೂ ಕೂಡ ನೀವು ಹೇಳ್ಕೊಬಹುದು. ಅಥವಾ ಸಿಂಪ್ಲಿ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್. ಓಕೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ಆಗ್ತಿದೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ಆಗ್ತಿದೆ. ಓಕೆ, ಈ ರೀತಿಯಾಗಿ ಹೇಳ್ಕೊಳ್ಳಿ. ಈ ರೀತಿಯಾಗಿ ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಬ್ರೈನ್ ಅಲ್ಲಿ ರಿವೈರಿಂಗ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ನೀವು ಯಾವ್ದನ್ನ ರಿಪೀಟೆಡ್ ಆಗಿ ಹೇಳ್ಕೊಂತಾ ಇರ್ತೀರಾ, ಸೊ ಅದು ಕಂಟಿನ್ಯೂ ಆಗಿ ಅದು ಪ್ರೋಗ್ರಾಮ್ ಆಗ್ತಾನೆ ಇರುತ್ತೆ. ಆದ್ರೆ ನೀವು ಯಾವುದೇ ಒಂದು ಅಫರ್ಮೇಷನ್ ಮಾಡ್ಬೋದು, ವಿಜುವಲೈಸೇಷನ್ ಮಾಡ್ಬೋದು, ಏನೇ ಮಾಡೋಕ್ಕೂ ಮೊದಲು ಬ್ರೀತಿಂಗ್ ಎಕ್ಸರ್ಸೈಸ್‌ನ ಮಾಡಿ. ಇಲ್ಲಿ ನೋಡಿ, ನೀವು ಯಾವಾಗ ಹೆಚ್ಚು ರಿಲ್ಯಾಕ್ಸ್ ಆಗ್ತೀರಾ, ನಿಮ್ಗೆ ಮ್ಯಾನಿಫೆಸ್ಟೇಷನ್‌ನ ಮಾಡೋದು ಈಸಿ ಆಗಿರುತ್ತೆ. ಎನಿಥಿಂಗ್ ಯು ಕ್ಯಾನ್ ಮ್ಯಾನಿಫೆಸ್ಟ್, ಬಟ್ ಇಲ್ಲಿ ನಿಮ್ಮದು ಮೈಂಡ್ ರಿಲ್ಯಾಕ್ಸ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ? ಸೊ ಅದಕ್ಕೆ ಹೇಳೋದು, ತುಂಬಾ ಜನ ಯಾಕೆ ಹೇಳ್ತಾರೆ ಅರ್ಲಿ ಮಾರ್ನಿಂಗ್, ಓಕೆ ಆ ಟೈಮಲ್ಲಿ ಹೇಳ್ಕೊಳ್ಳಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಿಫೋರ್ ಗೋಯಿಂಗ್ ಟು ಬೆಡ್ ಆ ಟೈಮಲ್ಲಿ ಹೇಳ್ಕೊಂಡು ಮಲ್ಕೊಳ್ಳಿ, ಒಳ್ಳೆ ಪ್ರೋಗ್ರಾಮ್ ಆಗುತ್ತೆ ಅಂತ. ಯಾಕೆ? ಕಂಪ್ಲೀಟ್ ಆಗಿ ರಿಲ್ಯಾಕ್ಸಿಂಗ್ ಮೋಡ್‌ಗೆ ಹೋಗ್ತೀರಾ. ನೀವು ಬೀಟಾ ಸ್ಟೇಟ್ ಇಂದ ನೀವು ಥೀಟಾ ಸ್ಟೇಟ್‌ಗೆ ಕನೆಕ್ಟ್ ಆಗ್ತೀರಾ. ಬೀಟಾ ಇಂದ ಆಲ್ಫಾ, ಆಲ್ಫಾ ಇಂದ ಥೀಟಾ, ಈ ರೀತಿ ಸ್ಟೇಟ್ ಚೇಂಜಸ್ ಆಗ್ತಾ ಇರುತ್ತೆ. ಅಂದ್ರೆ ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್‌ಗೆ ಹೋಗ್ತೀರಾ. ಅದಕ್ಕೆ ಹೇಳೋದು, ನೀವು ಹೆಚ್ಚು ರಿಲ್ಯಾಕ್ಸ್ ಆದಾಗ ನಮ್ಮ ಒಂದು ಸುಪ್ತ ಮನಸ್ಸು ರಿಸೆಪ್ಟಿವ್ ಮೋಡ್ ಅಲ್ಲಿ ಇರುತ್ತೆ. ಅದನ್ನ ನೀವು ಏನೇ ಹೇಳಿದ್ರು ಕೂಡ ಅದನ್ನು ತಗೊಳ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಕ್ಲಿಯರ್ ಆಗ್ತಿದೆಯಲ್ವಾ? ಅಂದ್ರೆ ಮೈಂಡ್‌ನ ಸ್ಯಾಚುರೇಟ್‌ನ ಮಾಡುವಂಥದ್ದು. ಹೆಚ್ಚೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್ ಇಂದ ಮೈಂಡ್‌ನ ಸ್ಯಾಚುರೇಟ್ ಮಾಡ್ತಾ ಬನ್ನಿ. ಜಸ್ಟ್ ಒಂದು ಸಿಂಗಲ್ ಅಫರ್ಮೇಷನ್ ಕೂಡ ನೀವು ಹೇಳ್ಕೊಂತಾನು ಕೂಡ ನೀವು ಈಸಿಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಎಲ್ಲದನ್ನು ಕೂಡ. ನಾನು ಆಲ್ರೆಡಿ ಕನ್ಸ್ಟ್ರಕ್ಟಿವ್ ಅಫರ್ಮೇಷನ್‌ಗಳನ್ನ ಕೂಡ ಕೊಟ್ಟಿದ್ದೀನಿ. ಯಾರ್ಯಾರು ಕೋಚಿಂಗ್ ಅಲ್ಲಿ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ. ಆಲ್ಸೋ ನಾನು ಅಫರ್ಮೇಷನ್ ವಿಡಿಯೋಸ್‌ಗಳನ್ನ ಮಾಡಿದ್ದೀನಿ. ಸ್ಟೂಡೆಂಟ್ ಅಫರ್ಮೇಷನ್ ವಿಡಿಯೋಸ್ ಇದೆ, ಜಾಬ್ ಅಫರ್ಮೇಷನ್ ವಿಡಿಯೋಸ್ ಇದೆ, ಮನಿ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್‌ಗಳಿದೆ. ಓಕೆ. ಆಲ್ಸೋ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್, ಆಲ್ಸೋ ಗೈಡೆಡ್ ಮೆಡಿಟೇಷನ್ ವಿಡಿಯೋಗಳಿವೆ. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ ನೋಡಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನೀವೊಂದು ಪರ್ಟಿಕ್ಯುಲರ್ ಆಗಿ ಒಂದು 5 ಮಿನಿಟ್ ನೀವು ಟೈಮ್‌ನ ಸ್ಪೆಂಡ್ ಮಾಡಿದಾಗ ಅಫರ್ಮೇಷನ್‌ಗೆ ಅಂತ ನೋಡಿ, ಕಂಪ್ಲೀಟ್ ಆಗಿ ನೀವು ನಿಮ್ಮ ಒಂದು ದೇಹ ರಿಲ್ಯಾಕ್ಸ್ ಆಗಿರ್ಬೇಕು. ನಿಮ್ಮೊಂದು ಮೈಂಡ್ ರಿಲ್ಯಾಕ್ಸ್ ಆಗಿರ್ಬೇಕು. ಓಕೆ, ನೀವು ಹೊರಗಡೆಯಿಂದ ಹೋಗಿ ಬಂದಿರ್ತೀರ ಅಥವಾ ನಿಮ್ಗೆ ಥಾಟ್ಸ್‌ಗಳು ಬೇರೆ ಬೇರೆ ತರ ಓಡ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೋದು? ಹೇಗೆ ನಾನು ಅಫರ್ಮ್ ಮಾಡಕ್ಕಾಗುತ್ತೆ? ಹೇಗೆ ವಿಜುವಲೈಸ್ ಮಾಡಕ್ಕಾಗುತ್ತೆ ಅಂತ ನೀವು ಅನ್ಕೊಂಡ್ರೆ, ಸಿಂಪ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ನರ್ವ್ ಸಿಸ್ಟಮ್‌ನ ಕಾಮ್‌ನ ಮಾಡೋಕೆ ದಿ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಬ್ರೀಥಿಂಗ್ ಎಕ್ಸರ್ಸೈಸ್. ಓಕೆ, ನೀವು ಸಿಂಪಲ್ ಆಗಿ ಇನ್ಹೇಲ್‌ನ ಮಾಡಿ, ಹೋಲ್ಡ್‌ನ ಮಾಡಿ, ಎಕ್ಸೇಲ್‌ನ ಮಾಡಿದಾಗ ಏನಾಗುತ್ತೆ, ನಿಮ್ಮೊಂದು ಮೈಂಡ್ ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಓಕೆ, ನಿಮ್ಮೊಂದು ಇನ್ನರ್ ಸಿಸ್ಟಮ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಅಫರ್ಮೇಷನ್‌ನ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಓಕೆ, ನಿಮಗೆ ನೀವು. ಓಕೆ, ನೀವು ಈಸಿಯಾಗಿ ಮ್ಯಾನಿಫೆಸ್ಟ್‌ನ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಏನೇನೋ ರಿಚುವಲ್‌ನ ಮಾಡ್ತೀರಾ. ಓಕೆ, ಏನೇನೋ ನೀವು ಹೇಳ್ಕೊಂತಾ ಇರ್ತೀರಾ. 21 ದಿನ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕಂತ. ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಇನ್ನರ್ ಐಡೆಂಟಿಟಿ ಶಿಫ್ಟ್ ಆಗ್ಬೇಕು. ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ ಚೇಂಜ್ ಆಗ್ಬೇಕು. ಅಂದ್ರೆ ಪ್ರತಿಯೊಂದಕ್ಕೂ ನಾನು ಡಿಸರ್ವ್ ಇದೀನಿ ಅನ್ನೋ ಒಂದು ಥಾಟ್‌ನ ನೀವು ಡಾಮಿನೆಂಟ್ ಮಾಡ್ಬೇಕು. ನಿಮ್ಮ ಒಂದು ಡಾಮಿನೆಂಟ್ ಥಾಟ್ಸ್‌ಗಳೇ ಮ್ಯಾನಿಫೆಸ್ಟ್ ಆಗೋದು. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಹೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್‌ನ ಮಾಡಿ ನಿಮ್ಮ ಬಗ್ಗೆ. ಓಕೆ, ನಿಮ್ಮ ಬಗ್ಗೆನೇ ನಿಮ್ಮ ಬಗ್ಗೆ ನಿಮ್ಗೆ ಒಳ್ಳೆ ಕಾನ್ಸೆಪ್ಟ್‌ನ ಇಟ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳೋದು, ಸೆಲ್ಫ್ ಲವ್‌ನ ಮಾಡಿ, ಸೆಲ್ಫ್ ಲವ್ ಅಫರ್ಮೇಷನ್ ಹೇಳ್ಕೊಳ್ಳಿ, ಸೆಲ್ಫ್ ಕೇರಿಂಗ್‌ನ ಮಾಡಿ ಅಂತ. ತಿಳಿತಿದೆಯಲ್ಲ ನಿಮ್ಗೆ? ನಾನು ನನ್ನನ್ನ ಹೆಚ್ಚು ಪ್ರೀತಿಸ್ತೇನೆ, ನಾನು ನನ್ನನ್ನ ಹೆಚ್ಚು ಗೌರವಿಸ್ತೇನೆ. ಈ ರೀತಿ ಎಲ್ಲ ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ನಿಮ್ಮೊಂದು ಮೈಂಡಲ್ಲಿ ಕೂಡ ಯಾವಾಗ್ಲೂ ಕೂಡ ಕಾಮ್ ಆಗಿರುತ್ತೆ. ನೀವ್ ಹೇಳ್ತಿರ್ತೀರಲ್ಲ, ನೀವೇ ಹೇಳ್ಕೊಂತಿರ್ತೀರ ನನ್ನ ಮನಸ್ಸು ಸರಿಯಿಲ್ಲ ಅಂತ. ನಿಮ್ಗೆ ಗೊತ್ತಿಲ್ದೇನೆ ಎಷ್ಟೋ ಬಾರಿ ಹೇಳ್ಕೊಂತಿರ್ತೀರಾ, ಅದು ಅನ್ಕಾನ್ಷಿಯಸ್ಲಿ ಅದೇ ರೀತಿ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ನನ್ನ ಮನಸ್ಸು ಸರಿ ಇದೆ. ಓಕೆ, ನನ್ನ ಮನಸ್ಸಿಗೆ ನಾನು ಕೈಂಡ್ ಆಗಿರ್ತೇನೆ. ನನ್ನ ಮನಸ್ಸನ್ನ ನಾನು ಸಂತೋಷವಾಗಿ ಇಟ್ಕೊಳ್ತೇನೆ. ಈ ರೀತಿಯಾಗಿ ಹೇಳ್ಬೇಕು. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನನ್ನ ಬಾಡಿನ ಹೆಚ್ಚು ಕೈಂಡ್ ಆಗಿ ಇಟ್ಕೊಳ್ತೇನೆ. ನನ್ನ ಒಂದು ಬಾಡಿನ ಹೆಚ್ಚು ಖುಷಿಯಾಗಿ ಇಟ್ಕೊಳ್ತೇನೆ. ಅಂದ್ರೆ ನನ್ನ ದೇಹವನ್ನ ಇಷ್ಟಪಡ್ತೇನೆ. ನನ್ನ ಮನಸ್ಸನ್ನ ಇಷ್ಟಪಡ್ತೇನೆ. ನನ್ನನ್ನ ನಾನು ಹೆಚ್ಚು ಇಷ್ಟಪಡ್ತೇನೆ. ಈ ರೀತಿಯಾಗಿ ಹೇಳ್ಕೊಬೇಕು. ಈ ರೀತಿಯಾಗಿ ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲೇ ನಿಮ್ಗೆ ಪಾಸಿಟಿವ್ ಫೀಲ್ ಆಗುತ್ತೆ. ಪ್ರತಿಯೊಂದು ಶಕ್ತಿ ಇರೋದು ನಿಮ್ಮ ಒಳಗಡೆ. ಆ ಯೂನಿವರ್ಸ್‌ನ ಪವರ್ ಇರೋದು ನಿಮ್ಮ ಒಳಗಡೆನೆ. ಡಿವೈನ್‌ನ ಪವರ್ ಇರೋದು ಕೂಡ ನಿಮ್ಮ ಒಳಗಡೆನೆ. ಇಡೀ ಬ್ರಹ್ಮಾಂಡದ ಶಕ್ತಿ ಅಂತ ಏನ್ ಹೇಳ್ತೀವಿ, ಎಲ್ಲದನ್ನು ಕೂಡ ನಿಮ್ಮ ಒಳಗಡೆನೆ ಇರುವಂತದ್ದು. ಹಾಗಾಗಿ ನೀವು ಹೆಚ್ಚೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್‌ನ ಮಾಡಿ, ನಿಮ್ಮ ಒಂದು ಡಾಮಿನೆಂಟ್ ಥಾಟ್, ನೀವೇನ್ ಮ್ಯಾನಿಫೆಸ್ಟ್‌ನ ಮಾಡ್ಬೇಕಂತಿದ್ದೀರಾ, ಸೊ ಅದರ್ ರಿಲೇಟೆಡ್ ಆಗಿ ನೀವು ಅಫರ್ಮೇಷನ್‌ನ ಹೇಳ್ಕೊಂತ ರಿಪೀಟೆಡ್ ಆಗಿ, ನೀವು ಇಲ್ಲಿ ಏನ್ ಮಾಡ್ಬೇಕಾಗಿರೋದು ಇನ್ನೊಂದು ಅಂತ ಹೇಳಿದ್ರೆ, 3ಡಿನ ಇಗ್ನೋರ್ ಮಾಡಿ. ಕರೆಂಟ್ ರಿಯಾಲಿಟಿ ಏನೇ ಇರ್ಬೋದು, ಆದ್ರೆ ನಿಮ್ಮದು ಫ್ಯೂಚರ್ ರಿಯಾಲಿಟಿ ನೀವು ಏನ್ ಆಗ್ಬೇಕು ಅಂತಿದ್ದೀರಾ, ಅದಕ್ಕೆ ರಿಲೇಟೆಡ್ ಆದ ಅಸಂಪ್ಷನ್‌ನ, ಅದಕ್ಕೆ ರಿಲೇಟೆಡ್ ಆದ ವಿಜುವಲೈಜೇಷನ್‌ನ ಮಾಡ್ತಾ ಅದು ಶಿಫ್ಟ್ ಆಗುತ್ತೆ. ರಿಯಾಲಿಟಿ ಶಿಫ್ಟ್ ಆಗುತ್ತೆ. ಓಕೆ, ನೀವು ಬಯಸೋದನ್ನ ನೀವು ಈಸಿಯಾಗಿ ಪಡಿತೀರಾ. ಆದ್ರೆ ಇಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಪಾಸಿಟಿವ್ ಸೆಲ್ಫ್ ಟಾಕ್‌ನ ಮಾಡಿ, ನಿಮ್ಮ ಇನ್ನರ್ ಐಡೆಂಟಿಟಿನ ಶಿಫ್ಟ್‌ನ ಮಾಡ್ಕೊಳ್ಳಿ. ಸೆಲ್ಫ್ ಕಾನ್ಸೆಪ್ಟ್‌ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟನ್ನ ಪ್ರಾಕ್ಟೀಸ್‌ನ ಮಾಡಿ, ಇಷ್ಟನ್ನ ಇಂಪ್ಲಿಮೆಂಟ್‌ನ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅದನ್ನ ತಿಳಿಸಿ. ನೀವೇನಾದ್ರು ಹೊಸಬ್ರಾಗಿದ್ರೆ ಈ ಒಂದು ಚಾನೆಲ್‌ನ ಸಬ್ಸ್ಕ್ರೈಬ್‌ನ ಮಾಡ್ಕೊಳ್ಳಿ. ನೀವು ಪ್ಲೇ ಲಿಸ್ಟ್‌ಗೆ ಹೋಗಿ
ಮ್ಯಾನಿಫೆಸ್ಟೇಷನ್‌ನ ಎಲ್ಲಾ ವಿಡಿಯೋಸ್‌ಗಳನ್ನ ನೀವು ವಾಚ್ ಮಾಡ್ಬೋದು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಡ್ ಮೈಂಡ್‌ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್ ವಿಡಿಯೋ. ಆಲ್ಸೋ ಇಫ್ ಯು ಆರ್ ನ್ಯೂ, ಓಕೆ, ನನ್ನೊಂದು ವಾಟ್ಸ್ಆಪ್ ಕಮ್ಯುನಿಟಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ, ಅದ್ರ ಲಿಂಕ್‌ನ ನಾನು ಡಿಸ್ಕ್ರಿಪ್ಷನ್‌ನಲ್ಲಿ ಹಾಕಿರ್ತೀನಿ. ಸೊ ನೋಡಿ. ಆಲ್ಸೋ ಯು ಕ್ಯಾನ್ ವಿಸಿಟ್ ಮೈ ವೆಬ್‌ಸೈಟ್ yourmindcoach.in. ಓಕೆ. ಸೊ ಇದನ್ನ ಇಂಪ್ಲಿಮೆಂಟ್‌ನ ಮಾಡಿ. ಸೊ ಎಲ್ರಿಗೂ ಐ ಜಸ್ಟ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಟೇಕ್ ಕೇರ್.